ದೇಶದಲ್ಲೇ ಅತಿ ಶ್ರೀಮಂತ ಶಾಸಕ ಯಾರು? ನಮ್ಮ ರಾಜ್ಯದ ಶಾಸಕರ ಪೈಕಿ ಯಾರು ಹೆಚ್ಚು ಸಿರಿವಂತರು? ಕರ್ನಾಟಕದ ಶಾಸಕರು ಹೊಂದಿರುವ ಆಸ್ತಿ ಎಷ್ಟು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನೀವು ವಿಶ್ವದ ಸಿರಿವಂತ ವ್ಯಕ್ತಿಯ ಬಗ್ಗೆ ಕೇಳಿರ್ತೀರಾ, ಅದೇ ರೀತಿಯಾಗಿ ದೇಶದ ಶ್ರೀಮಂತರ ಬಗ್ಗೆ ಕೂಡ ಕೇಳಿರ್ತೀರಾ. ಆದರೆ ನಾನೀಗ ನಮ್ಮ ದೇಶದ ಸಿರಿವಂತ ಶಾಸಕರ ಪರಿಚಯ ಮಾಡಿಕೊಡ್ತೀನಿ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿರುವಂತಹ ಶಾಸಕರ ಪೈಕಿ ಯಾರು ಹೆಚ್ಚು ಶ್ರೀಮಂತರು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಭಾರತದ ಅತ್ಯಂತ ರಿಚೆಸ್ಟ್ MLA ಯಾರು ಅನ್ನೋದರ ಬಗ್ಗೆ ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅನ್ನುವ ಸ್ವಯಂ ಸೇವಾ ಸಂಸ್ಥೆ ಒಂದು ವರದಿಯನ್ನ ಬಿಡುಗಡೆ ಮಾಡಿದೆ. ಹಾಗಾದ್ರೆ ಈ ವರದಿಯ ಪ್ರಕಾರ ದೇಶದ ಶ್ರೀಮಂತ MLA ಯಾರು, ಇದರಲ್ಲಿ ಕರ್ನಾಟಕದ ಶಾಸಕರು ಇದ್ದಾರಾ ಅನ್ನೋದನ್ನ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಮೊದಲಿಗೆ ದೇಶದ ಸಿರಿವಂತ ಶಾಸಕ ಇರೋದೆಲ್ಲಿ, ಆತನ ಪಕ್ಷ ಯಾವುದು, ಆತ ಯಾರು, ಆತ ಆಸ್ತಿ ಎಷ್ಟನ್ನ ಹೊಂದಿದ್ದಾನೆ, ಅದೇ ರೀತಿಯಾಗಿ ದೇಶದಲ್ಲೇ ಕಡಿಮೆ ಆಸ್ತಿ ಹೊಂದಿರುವಂತಹ ವ್ಯಕ್ತಿಯನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಈ ವರದಿಯ ಪ್ರಕಾರ ದೇಶದ ಅತ್ಯಂತ ಶ್ರೀಮಂತ MLA ಅಂದ್ರೆ ಅದು ಬಿಜೆಪಿಯ ಪರಾಗ್ ಶಾ. ಇವರು ದೇಶದ ಅತ್ಯಂತ ಶ್ರೀಮಂತ ಶಾಸಕರಾಗಿದ್ದು, ವೆಸ್ಟ್ ಬೆಂಗಾಲ್ನ ನಿರ್ಮಲ್ ಕುಮಾರ್ ದಾರಾ ಅತಿ ಕಡಿಮೆ ಆಸ್ತಿ ಹೊಂದಿರುವ ಶಾಸಕರಾಗಿದ್ದಾರೆ. ಅವರ ಬಳಿ ಕೇವಲ ₹1,700 ಮಾತ್ರ ಆಸ್ತಿ ಇದೆ. ಇವರು ವೆಸ್ಟ್ ಬೆಂಗಾಲ್ನ ಇಂಡಸ್ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಾರೆ. ಹಾಗಾದ್ರೆ ದೇಶದ ಟಾಪ್ 10 ಶ್ರೀಮಂತ MLAಗಳು ಯಾರು, ಇದರಲ್ಲಿ ಕರ್ನಾಟಕದ ಯಾವ ಶಾಸಕರಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ದೇಶದ ನಂಬರ್ 1 ಶ್ರೀಮಂತ ಶಾಸಕ ಪರಾಗ್ ಶಾ. ಇವರ ಆಸ್ತಿ ಬರೋಬ್ಬರಿ ₹3,400 ಕೋಟಿ. ಇವರ ನಂತರ ಕರ್ನಾಟಕದ ಕನಕಪುರ ಬಂಡೆ KPCC ಅಧ್ಯಕ್ಷ DK ಶಿವಕುಮಾರ್ ಇದ್ದಾರೆ. ಇವರ ಆಸ್ತಿ ಮೌಲ್ಯ ₹1,413 ಕೋಟಿ ಹೆಚ್ಚಿದೆ ಅಂತ ಅಂದಾಜು ಮಾಡಲಾಗಿದೆ. ಇನ್ನು DK ಶಿವಕುಮಾರ್ ಬಳಿಕ 3ನೇ ಸ್ಥಾನದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿರುವಂತಹ KH ಪುಟ್ಟಸ್ವಾಮಿಗೌಡ 3ನೇ ಸ್ಥಾನದಲ್ಲಿದ್ದಾರೆ. ಇವರ ಆಸ್ತಿ ಮೌಲ್ಯ ₹1,267 ಕೋಟಿ. ಇನ್ನು ಪ್ರಿಯಾ ಕೃಷ್ಣ 4ನೇ ಸ್ಥಾನದಲ್ಲಿದ್ದು, ಇವರ ಆಸ್ತಿ ಮೌಲ್ಯ ₹1,156 ಕೋಟಿ. ಇನ್ನು 5ನೇ ಸ್ಥಾನದಲ್ಲಿ ಆಂಧ್ರಪ್ರದೇಶದ ಮುಖ್ಯಮಂತ್ರಿ N ಚಂದ್ರಬಾಬು ನಾಯ್ಡು ಇದ್ದು, ಇವರ ಆಸ್ತಿ ಮೌಲ್ಯ ₹931 ಕೋಟಿ. ಇನ್ನು 6ನೇ ಸ್ಥಾನದಲ್ಲಿ TDPಯ ಶಾಸಕರಾಗಿರುವಂತಹ ಪಂಗೂರು ನಾರಾಯಣ ಇದ್ದು, ಇವರ ಆಸ್ತಿ ಮೌಲ್ಯ ₹824 ಕೋಟಿ. ಇನ್ನು 7ನೇ ಸ್ಥಾನದಲ್ಲಿ ಆಂಧ್ರಪ್ರದೇಶದ ಮಾಜಿ CM YS ಜಗನ್ಮೋಹನ್ ರೆಡ್ಡಿ ಇದ್ದು, ಇವರ ಆಸ್ತಿ ಮೌಲ್ಯ ₹757 ಕೋಟಿ. ಇನ್ನು 8ನೇ ಸ್ಥಾನದಲ್ಲಿ V ಪ್ರಶಾಂತಿ ರೆಡ್ಡಿ ಇದ್ದು, ಇವರ ಆಸ್ತಿ ಮೌಲ್ಯ ₹716 ಕೋಟಿ. ಇನ್ನು 9ನೇ ಸ್ಥಾನದಲ್ಲಿ ಗುಜರಾತ್ನ ಬಿಜೆಪಿ ಶಾಸಕರಾಗಿರುವಂತಹ ಜಯಂತಿಬಾಯಿ S ಪಟೇಲ್ ಇದ್ದು, ಇವರ ಆಸ್ತಿ ₹661 ಕೋಟಿ ಆಗಿದೆ. ಇನ್ನು 10ನೇ ಸ್ಥಾನದಲ್ಲಿ ಭೈರತಿ ಸುರೇಶ್ ಇದ್ದು, ಇವರ ಆಸ್ತಿಯ ಮೌಲ್ಯ ₹648 ಕೋಟಿ ಇದೆ. ಇದು ವೈಯಕ್ತಿಕವಾಗಿ ಶಾಸಕರು ಹೊಂದಿರುವ ಆಸ್ತಿ. ಆದರೆ ರಾಜ್ಯದ ಸಮೇತ ಅಂದ್ರೆ ಒಟ್ಟಾರೆಯಾಗಿ ರಾಜ್ಯದ ಶಾಸಕರು ಎಷ್ಟು ಪ್ರಮಾಣದ ಆಸ್ತಿ ಹೊಂದಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಕರ್ನಾಟಕದ ಶಾಸಕರು ಒಟ್ಟಾರೆಯಾಗಿ ₹14,179 ಕೋಟಿ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದು, ಇದು ದೇಶದಲ್ಲಿ. ಸೊ ಈಗ ನೀವು ಸೈಲೆಂಟ್ ಆಗಿ ಕುಮಾರಸ್ವಾಮಿ ಸ್ಪರ್ಧಿಸಲಿ ಅಂತ ಮನವೊಲಿಸಿದ್ರು. ಇದರ ಜೊತೆಗೆ ಕಳೆದ ಬಾರಿ ಸುಮಲತಾ ಅವರಿಗೆ ಬೆಂಬಲವಾಗಿದ್ದ ಸಮುದಾಯದ ನಾಯಕರು ಕೂಡ ಮೈತ್ರಿ ಪರವಾಗಿ ವಾಲಿದ್ರು. ಇದರೊಂದಿಗೆ ಅನಿವಾರ್ಯವಾಗಿ ಸುಮಲತಾ ಅವರು ಚುನಾವಣೆಯಿಂದ ಹಿಂದೆ ಸರಿದ್ರು. ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಸುಮಲತಾ ಅವರು ಸ್ವಾಭಿಮಾನದ ಹೆಸರಲ್ಲಿ ರಾಜಕಾರಣಕ್ಕೆ ಬಂದವರು, ಅದೇ ಹೆಸರಲ್ಲಿ ಗೆದ್ದವರು. ಆದರೆ ಈಗ ಅದೇ ಸ್ವಾಭಿಮಾನವನ್ನು ಬಿಟ್ಟಿದ್ದು ಯಾಕೆ? ಅದು ಬೇರೆ 2019ರಲ್ಲಿ ಸುಮಲತಾ ಅವರಿಗೆ ನಾವು ಸಪೋರ್ಟ್ ಮಾಡಿಲ್ಲ ಅಂತ ಅಶೋಕ್ ಅವರೇ ಹೇಳಿದ್ದಾರೆ. ಹೀಗಿದ್ದಾಗ BJP ನಾಯಕರ ಮಾತು ಕೇಳುವಂಥ ಅವಶ್ಯಕತೆ ಏನಿತ್ತು ಅನ್ನೋ ಪ್ರಶ್ನೆ ಕೂಡ ಹುಟ್ಟುತ್ತೆ. ಮಂಡ್ಯಗಾಗಿ ಕುಮಾರಸ್ವಾಮಿಗೆ ಬೆಂಬಲ ಅನ್ನೋದಾದರೆ, ಕಳೆದ ಬಾರಿಯೇ ನಿಖಿಲ್ಗೆ